ಸಿದ್ಧಾಂತ ಸರಿಯೋ ತಪ್ಪೋ ಬೇರೆ ವಿಷಯ. ಆದರೆ ಕಾಂಗ್ರೆಸ್ನ ಮೃದು ಧೋರಣೆ ಆದರೆ ಹಿಂಗೆ ಸಾಧ್ಯ ಅದನ ಅವ್ರು ಇನ್ನೊಂದಿಷ್ಟು ಮುಂದುವರೆದು ಮತ್ತೊಂದಿಷ್ಟು ಮಾತು ಮಾತಾಡ್ತಾರೆ. ಒಂದಂತಿ ಸತ್ಯ, ಕೇವಲ ಮೃದು ಧೋರಣೆ ಒಂದರಿಂದ ಅಲ್ಲ, ಅವರೆಲ್ಲ ಘಟ್ಸದ ಹೋರಾಟದ, ಅದರಲ್ಲೂ ಮುಖ್ಯವಾಗಿ ತಾವು ನಂಬಿದ ಸಿದ್ಧಾಂತದ ಬಗ್ಗೆ ಕಟಿಬದ್ಧತೆ ಅದ, ಅದನ್ನು ಸಾಧಿಸಬೇಕು ಅನ್ನೋ ಸಂಕಲ್ಪ ಅವರಲ್ಲಿದೆ. ಹೀಗಾಗಿ ಅದು ಒಂದು ಮುಖ್ಯ. ಮೃದು ಧೋರಣೆ ಇದು ಸಾಮಾನ್ಯ ಅಂತ ತಿಳ್ಕೊಳ್ಳೋ, ಆದರೂ ಅವರು ಇನ್ನಷ್ಟು ಮುಂದುವರೆದು ಹೇಳ್ತಾರೆ, BJP RSS ಆಡಳಿತದ ಅವಧಿಯಲ್ಲಿ ಭಾರತವು ಹಿಂದೂ ರಾಷ್ಟ್ರವಾಗಿದೆ. ಈ ಕಳೆದ 12 ವರ್ಷಗಳಿಂದ ಏನಂತೀರಮ್ಮ, ಹಿಂದೂ ರಾಷ್ಟ್ರ ಐತಿ ಈಗಾಗಲೇ ಅನ್ನುವಂಥ ಮಾತು ಹೇಳ್ತಾರೆ. ಈ ಕುರಿತು ಔಪಚಾರಿಕ ಘೋಷಣೆ ಅಷ್ಟೇ ಬಾಕಿ ಇದೆ. ನಾವು ಔಪಚಾರಿಕವಾಗಿ ಘೋಷಣೆ ಮಾಡೋದು ಅಷ್ಟೇ ಹಿಂದೂ ರಾಷ್ಟ್ರ ಅಂತೇಳಿ. ಹೀಗಾಗಿ ಇಸ್ಲಾಮಿಕ್ ರಾಷ್ಟ್ರ ಹಾಗೆ ಘೋಷಣೆ ಮಾಡ್ಕೊಂಡಿದ್ದಾರೆ ಅವರು. ಹಾಗೆ ಇದು ಹಿಂದೂ ರಾಷ್ಟ್ರ ಘೋಷಣೆ ಮಾಡೋದು ಬಾಕಿ ಅದ, ಆದರೆ ಹಿಂದೂ ರಾಷ್ಟ್ರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ BJP ಮಾಡುತ್ತಿರುವಂತೆ ಕಾಂಗ್ರೆಸ್ ಪಕ್ಷವು ತನ್ನ ಅಧಿಕಾರದ ಅವಧಿಯಲ್ಲಿ ದ್ವೇಷ ಸಾಧಿಸಿದ್ದಾರೆ. ಇಲ್ಲದು ನೋಡ್ಬೇಕು. ಯಾಕೆ ಮಾತ್ರ ಹೇಳ್ತಾ ಇದ್ದಾರಪ್ಪ ಶೆಖಾವತ್ ಅವರು ಅಂದರೆ, ಸಾರಿ ಗೆಹ್ಲೋತ್ ಅವರು, ಅಶೋಕ್ ಗೆಹ್ಲೋತ್ ಅವರು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಈಗ BJP ಮಾಡುತ್ತಿರುವಂತೆ ಕಾಂಗ್ರೆಸ್ ಪಕ್ಷವು ತನ್ನ ಅಧಿಕಾರದ ಅವಧಿಯಲ್ಲಿ ದ್ವೇಷ ಸಾಧಿಸಿದ್ದಾರೆ. ದ್ವೇಷದ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಜೊತೆಗೆ. ಅವರು ಕಾಂಗ್ರೆಸ್ ಮುಕ್ತಿ ಮಾಡೋಕ್ಕೆ ಹೊರಟಿದ್ದಾರೆ. ಇಂಥದನ್ನು ನಾವು ಮಾಡಿದ್ದೀವಪ್ಪ ಅಂದರೆ ಅದು ಬೆಳೀತಿರಲಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. RSS ಅಥವಾ BJP ಮಟ್ಟಿಗೆ ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ. ನಾವು ಇದೇ ರೀತಿ ಮಾಡಿದ್ದೀರ, ನೀವು ಮಾಡಿದಿರಲ್ರಿ ಇಲ್ಲ ಅಂತಲ್ಲ, ಬ್ಯಾನ್ ಮಾಡಿದಿರಿ, ಮತ್ತೇನು ಮಾಡಿದಿರಿ. ಹೌದು, ಇವರಷ್ಟು ತೀವ್ರವಾಗಿ ನೀವು ಮಾಡಿದಿರಿ ಅಂತ ಹೇಳೋಕ್ಕೆ ನಿಮಗೆ ಆಗ್ತಾ ಇಲ್ಲ. ನೀವು